ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಲಾಗ್. ಫ್ರೆಂಡ್ಸ್, ಇದು ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನಪ್ಪ ವಿಡಿಯೋ ಅಂತ ನೀವು ಅಷ್ಟೊಂದು ಬ್ಯುಸಿ ಇದ್ರಾ ಅಂತ ಅನ್ಕೋಬೋದು. ಎಸ್, ತುಂಬಾ ಬ್ಯುಸಿ ಇದ್ದೆ, ಹಾಗಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದನ್ನು ಈಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಇದು ಅಂತ ಅಂದರೆ, ಇವತ್ತಿನ ದಿನ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಾನು ಒಂದು ಹೊಸ ಕೆಲಸಕ್ಕೆ ಮೊದಲನೇ ದಿನ ಆರಂಭ ಮಾಡ್ತಾಯಿದ್ದೀನಿ. ಸೊ ಏನದು ಏನು ಅಂತ ಮುಂದೆ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆನೂ ಸಹ ಈ ರೀತಿ ಸಿಂಪಲ್ಲಾಗಿ ನೀಟಾಗಿ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು, ನನಗೆ ಎವ್ರಿ ಟೈಮ್ ನನಗೆ ಈ ಥರ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದೆ. ಇವತ್ತಿನ ಟಿಫನ್ಗೆ ನಾನು ಇಡ್ಲಿ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ಮಕ್ಳಿಗೆ ಬೇರೆ ಸ್ಕೂಲ್ ಇತ್ತಲ್ವ, ಅವ್ರಿಗೂ ಸಹ ರೆಡಿ ಮಾಡಬೇಕು, ಜೊತೆಗೆ ಕೆಲಸನೂ ಆಗಬೇಕು. ಇವತ್ತು ಅಂದ್ಕೊಂಡಿದ್ದು ಕೆಲಸನೂ ಆಗಬೇಕು ಅಂಥೇಳಿ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮಕ್ಳಿಗೂ ಲಂಚೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ. ಅದಾದ ನಂತರ ನಾನು ಪಾರ್ಲರ್ಗೆ ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಪಾರ್ಲರಲ್ಲಿ ಇವ್ರದ್ದು ಇವತ್ತು ಪೂಜೆ ಅಂತ ಅಂದ್ಕೋಬೋದು. ಸೊ ಏನಂತ ಹೇಳಿದ್ರೆ, ಹೊಸದಾಗಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಅಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್, ಟೀ ಶರ್ಟ್ಗೆ ಎಂಬ್ರಾಯ್ಡ್ರಿ ವರ್ಕ್ ಆ್ಯಂಡ್ ಈಗೇನಾದರೂ ಲೋಗೋಸು ಈ ಥರ ಎಲ್ಲ ಇರುತ್ತಲ್ವ, ಆ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಮಿಷಿನ್ನ ತರಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ಒಂದು ಹೊಸ ಆರಂಭನ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ, ಯಾಕಂದರೆ ಇದು ನನಗೆ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಯಾವುದೇ ಥರ ನನಗೆ ಐಡಿಯಾ ಇರಲಿಲ್ಲ. ಸೊ ಹಾಗೆ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ನನಗೊಂದು ಮೈಂಡಿಗೆ ಥಾಟಿಗೆ ಬಂತು. ನಾನೀಗೆ ಕೂತಿದ್ದೆ. ಸೊ ಏನಪ್ಪ ಅಂದರೆ, ಇಲ್ಲೆಲ್ಲ ಅಷ್ಟೊಂದು ಯಾರೂ ಪಾರ್ಲರ್ಗೆ ಬರ್ತಿರಲಿಲ್ಲ. ಆ್ಯಂಡ್ ನಾವಿರೋದು ನಾರ್ಮಲ್ ಏರಿಯಾದಲ್ಲಿ. ಸೊ ಫೇಶಿಯಲ್ ಇದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನಾರ್ಮಲ್ ಪೀಪಲ್ಸ್ ಇಲ್ಲೆಲ್ಲ ಇರೋದು. ಸೊ ಹಾಗಾಗಿ ಇದನ್ನು ಹಾಕಿ ಸುಮ್ಮನೆ ಕೂರೋ ಬದಲು ಏನಾದರೂ ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕಾದ್ರೆ ನನಗೆ ಮೈಂಡಿಗೆ ಬಂದಿದ್ದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋಣ ಅಂಥೇಳಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನೋಡಿ ಒಂದಷ್ಟು ಸ್ಟಿಚ್ಚಿಂಗ್ ಇದನ್ನು ಕಲ್ತ್ಕೊಂಡಿದ್ದೆ. ಸೊ ಟೈಲರಿಂಗ್ ಕೆಲಸನ ನಾನು ಕಲ್ತ್ಕೊಂಡಿದ್ದೆ. ಅಂದರೆ ಬೇರೆಯವ್ರಿಗೇನು ಮಾಡ್ಕೊಡ್ತಿರಲಿಲ್ಲ, ನನಗೆ ನಾನೇನೋ ಏನು ಬೇಕು ಅದನ್ನು ಮಾಡ್ಕೊಳ್ತಿದ್ದೆ ಕೆಲವೊಂದನ್ನು. ಸೊ ಆ ಒಂದು ಟಚ್ ಇದೆಯಲ್ಲ, ಓಕೆ ವಿಚಾರಿಸೋಣ ಅಂತೆಲ್ಲ ಹೇಳಿ ಹಿಂದಿನ ಲಾಗಲ್ಲೆಲ್ಲ ನೀವು ನೋಡಿರ್ತೀರ, ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದು ಯಾವ ಮಿಷಿನ್ನು ತೊಗೊಂಡ್ರೆ ಏನು ವರ್ತು ಏನು ಎತ್ತ ಎಲ್ಲ ವಿಚಾರಿಸ್ಕೊಂಡು ಅದಾದ ನಂತರ ಫಸ್ಟ್ ನಾನು ಹೆಜ್ಜೆ ಇಡ್ತಾಯಿದ್ದೀನಿ. ಸೊ ಚಿಕ್ಕದ್ರಿಂದನೇ ನಮ್ಮ ಒಂದು ಬಿಸ್ನೆಸ್ನ ಶುರು ಮಾಡೋಣ ಅಂತ ಹೇಳಿ ಅದನ್ನು ಶುರು ಮಾಡ್ತಿದ್ದೀನಿ. ಅದರಲ್ಲೂ ನನಗೆ ಗುರುವಾರನೇ ಮಾಡಬೇಕನ್ನೋದಿತ್ತು. ಅದರಲ್ಲೂ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು ಹೇಳಿದರು ಗುರುವಾರನೇ ಮಾಡಿ ಅಂತ. ಸೊ ಹಾಗಾಗಿ ಗುರುವಾರನೇ ನಾನು ಪೂಜೆನ ಮಾಡಿ ಶುರು ಮಾಡಿದೆ. ಅವತ್ತಿನ ದಿನ ಯಾರೂ ಇರಲಿಲ್ಲ ನನಗೆ ಪೂಜೆ ಮಾಡೋ ಟೈಮಲ್ಲಿ, ನಾನು ಒಬ್ಬಳೇ ಮಾಡಿಕೊಂಡೆ. ಬಟ್ ಎಲ್ಲ ಸ್ಕೂಲ್ಗೆ ಹೋಗಿದ್ರು ಮಕ್ಕಳು, ಹಸ್ಬೆಂಡು ಅಷ್ಟೇ ಕೆಲಸಕ್ಕೆ ಅಂತ ಹೇಳಿ ಅವರು ಹೋಗಿದ್ದರು. ಅದಾದ ನಂತರ ನಮ್ಮ ರಿಲೇಟಿವ್ ಅತ್ತೆ ಫ್ರೆಂಡ್ಸು ಹಿಂಗೆ ಬಂದಿದ್ದರು. ಸೊ ಆಮೇಲೆ ಬಂದರು. ಡೆಮೋಗೆ ಅಂತ ಹೇಳಿಬಿಟ್ಟು ಇವರು ನವೀನ್ ಸರ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಒಂಥರ ಎಷ್ಟು ಪೇಷನ್ಸ್ ಇದೆ ಅಂದರೆ ಇವ್ರಿಗೆ, ಸೀರಿಯಸ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಪೇಷನ್ಸ್ ಇದೆ, ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಡೆಮೋನು ಅಷ್ಟೇ, ಪ್ರತಿಯೊಂದೂ ನಮಗೇನೇ ಡೌಟ್ಸ್ ಇದ್ದರೂ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಸೊ ಅವರು ಇವಾಗ ಹೇಳ್ಕೊಡ್ತಿರೋದನ್ನ ನೀವು ಕೇಳ್ಬೋದು, ಅಷ್ಟು ನೀಟಾಗಿ ಅರ್ಥ ಆಗೋ ರೀತಿ ಹೇಳ್ಕೊಟ್ರು. ಜಸ್ಟ್ ನಾನು ವಿಡಿಯೋಗಳಲ್ಲಿ ನೋಡಿದ್ದೆ ಯಾವ ರೀತಿ ಆಪ್ರೇಟ್ ಮಾಡೋದು ಏನು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅವರು ಹೇಳ್ಕೊಟ್ಟಿದ್ದು ಫಸ್ಟ್ ಡೇಗೆ ನಂಗೆ ಸ್ವಲ್ಪ ಒಂದಷ್ಟು ತಲೆಗೆ ಹೋಯಿತು. ಸರಿ ಅಂತ ಹೇಳಿಬಿಟ್ಟು ಅದು ಯಾವ ರೀತಿ ಬಾಬಿನ್ ಹಾಕೋದು, ಯಾವ ರೀತಿ ಮಿಷಿನ್ನ ವರ್ಕ್ ಮಾಡೋದು, ಯಾವ ರೀತಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲನೂ ಹೇಳ್ಕೊಟ್ರು. ಮತ್ತು ಬಾಬಿನ್ನ ಯಾವ ರೀತಿ ಫಿಲ್ ಮಾಡ್ಕೊಳ್ಳೋದು, ಥ್ರೆಡ್ ಯಾವ ರೀತಿ ಹಾಕೋದು, ಮತ್ತು ಅವ್ರದ್ದೇ ಆದ ಒಂದು ಕೆಲವೊಂದು ಮೆಥಡಲ್ಲಿ ಅಂದರೆ ಯಾವ ರೀತಿ ಮೆಜರ್ ಮಾಡ್ತೀವಿ ಅನ್ನೋದನ್ನು ಸಹ ಅವರು ಮಾಡಿ ತೋರಿಸಿದ್ರು. ಮತ್ತು ಇನ್ನು ಕೆಲವೊಂದು ಅದರಲ್ಲಿ ತಿಳ್ಕೊಳ್ಳೋದು ದಿ ಎಂಡ್ ಅನ್ನೋದೇ ಇಲ್ಲ. ಸೊ ಇದನ್ನು ಫುಲ್ಲು ಕಂಪ್ಲೀಟಾಗಿ ನಾವು ಕಲಿಬೇಕು ಅಂತ ಅಂದರೆ ನಾವು ಇದರಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಸೊ ಅನ್ಎಜುಕೇಟೆಡ್ಸು ಮಾಡ್ಬೋದು ಅಂತ ಹೇಳ್ತಾರೆ. ನನ್ನ ಒಂದು ಒಪಿನಿಯನ್ ಏನಂತ ಹೇಳಿದ್ರೆ, ಎಲ್ಲರೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ಬೋದು, ಇಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಆದರೆ ಇದರಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಗೊತ್ತಾಗಲ್ಲ, ಅಯ್ಯೋ ಅಷ್ಟು ನಮಗೆ ಇದರಲ್ಲಿ ಅರ್ಥ ಆಗ್ತಿಲ್ಲ ಅಂತ ಅನ್ನೋರು ಇರ್ತಾರಲ್ಲ, ಅವರು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನನಗೇನೋ ಅಂಥ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ನಾನೇನು ದೊಡ್ಡ ಇವ್ರ ಅಂತ ನೀವು ಅಂದ್ಕೋಬೋದು. ಬಟ್ ಆ ಥರ ಅಂತಲ್ಲ,
ನಾನು ಕೆಲವೊಂದಷ್ಟು ವೀಡಿಯೋನ ನೋಡಿದ್ನಲ್ಲ, ಹಾಗಾಗಿ ನನಗೆ ಸ್ವಲ್ಪ ಯೂಸ್ಫುಲ್ ಆಯಿತು. ಒಂದಷ್ಟು ಕಡೆ ವಿಚಾರಿಸಿದ್ದೆ ಯಾವ ರೀತಿ ಏನು ಎತ್ತ ಅಂತ. ಸೊ ನಾನು ದೊಡ್ಡ ಮಿಷಿನ್ಗೆ ತೊಗೊಳ್ಳೋ ಒಂದು ಇದಿತ್ತು. ಬಟ್ ಆದರೆ ಏನಂದರೆ ಫಸ್ಟ್ ಇನ್ವೆಸ್ಟ್ ಮಾಡ್ತಿರೋದು. ಸೊ ಅಷ್ಟೆಲ್ಲ ಬೇಡ, ಮತ್ತು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಆದರೆ, ಲಾಸ್ ಆದರೆ ಏನು ಮಾಡೋದು ಅನ್ನೋ ಒಂದು ಇದಕ್ಕೋಸ್ಕರ ಚಿಕ್ಕ ಮಿಷಿನ್ನೇ ತೊಗೊಳ್ಳೋಣ ಅಂತ ಹೇಳಿ ಫೈನಲ್ ಆಗಿ ಚಿಕ್ಕ ಮಿಷಿನ್ನೇ ತೊಗೊಂಡೆ. ಈ ಒಂದು ಮಿಷಿನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೂಜೆ ಮಾಡಿ ಎಲ್ಲ ಹಾಕಿದ್ಮೇಲೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಎಷ್ಟಾಯಿತು ಅಮೌಂಟು, ಎಷ್ಟಾಯಿತು ಅಂತ ಹೇಳಿ. ಈ ಒಂದು ಮಿಷಿನ್ಗೆ 1,53,000 ಆಯಿತು. ಸೊ ದೊಡ್ಡದು ಬಂದು 3 ಲ್ಯಾಕ್, 3.5 ಲ್ಯಾಕ್ ಈ ಥರ ಇದೆ. ಡಿಪೆಂಡ್ಸ್ ನೀವು ಯಾವ್ದು ತೊಗೊಳ್ತೀರಾ ಅನ್ನೋದ್ರ ಮೇಲೆ. 7 ಲ್ಯಾಕ್ ತನಕನೂ ಇದೆ. ಎಷ್ಟು ನೀಡಲ್ಸ್ದು ಬೇಕು ಏನು ಎತ್ತ ಅನ್ನೋದ್ರ ಮೇಲೆ ಇರುತ್ತೆ ನೀವು ತೊಗೊಳ್ಳೋ ಅಂಥ ಮಿಷಿನ್ನು. ಸೊ ನಾನು ತೊಗೊಂಡಿದ್ದು ಸಿಂಗಲ್ ಹ್ಯಾಂಡಲ್ ಮಿಷಿನ್ನು. ಸೊ ಸದ್ಯಕ್ಕೆ ಇದು ಸ್ಟಾರ್ಟಿಂಗಿಗೆ ಸಾಕು. ಸೊ ಇದರಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನನಗೆ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಿಕೊಂಡು ಅದಾದ ನಂತರ ಬೇಕಾದರೆ ದೊಡ್ಡದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿಕೊಂಡೆ. ನೀವು ಪಾರ್ಲರು ಮಾಡ್ಕೊಂಡು ಇದನ್ನು ಮಾಡ್ತೀರಾ ಅಂತ ನಿಮಗೆ ಡೌಟ್ ಇರ್ಬೋದು. ಪಾರ್ಲರಲ್ಲಿ ಬಂದು ನಾನು ಆಗಲೇ ಹೇಳ್ದಾಗೆ ಅಷ್ಟೊಂದೆಲ್ಲ ಕ್ಲೈಂಟ್ಸ್ ಏನು ಬರಲ್ಲ. ಸೊ ಹಾಗಾಗಿ ನನಗೆ ಇದು ಸೈಡ್ ಬಿಸ್ನೆಸ್ ಆಗಿ ಬೇಕಿತ್ತು. ಅಂದರೆ ಮಾರ್ನಿಂಗ್ ಇಂದ ಮತ್ತು ಈವ್ನಿಂಗ್ ತನಕನೂ ನಾನು ಫ್ರೀ ಇರ್ತಾಯಿದ್ದೆ. ಅಂದರೆ ಮಕ್ಕಳೆಲ್ಲ ಒಂದು 8 ಗಂಟೆಗೆಲ್ಲ ಹೊರಟೋಗ್ಬಿಡ್ತಾರೆ. ಹಸ್ಬೆಂಡು ಒಂದು 9 o'clockಗೆ ಹೊರಡ್ತಾರೆ. ಅದಾದಮೇಲೆ ಕೆಲಸ ಎಲ್ಲ ಬೇಗ ಎದ್ದು ನಾನು ಮುಗಿಸೋದ್ರಿಂದ 10 to 3 o'clock ತನಕ ನಾನು ಫ್ರೀ ಇರ್ತಿದ್ದೆ. ಆ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋದೊಂದು ಮೈಂಡಿಗಿತ್ತಲ್ಲ. ಆವಾಗ ಇದನ್ನು ಚಾಯ್ಸ್ ಮಾಡಿಕೊಂಡೆ. ಓಕೆ, ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗಿ ಒಂದಿನ ರಜೆ ಇಲ್ಲದೆ ಸುಮ್ಮನೆ ಅಲ್ಲೆಲ್ಲ ಒದ್ದಾಡೋ ಬದಲು ಅಟ್ಲೀಸ್ಟ್ ನಾವೇ ಓನ್ ಬಿಸ್ನೆಸ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಶುರು ಮಾಡಿಕೊಂಡೆ. ಸೀರಿಯಸ್ಲಿ ಇದು ಮಾರ್ಕಿಂಗ್ ಎಲ್ಲ ಬರಬೇಕು, ಈ ಒಂದು ಇದನ್ನು ಮಾಡಬೇಕು ಅಂತ ಅಂದರೆ. ಸೊ ನನಗೆ ಆಲ್ಮೋಸ್ಟ್ ಮಾರ್ಕಿಂಗು ಇದೆಯಲ್ಲ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಮತ್ತು ಇದು ತುಂಬಾ ಒಂಥರ ನೋಡೋದಕ್ಕೆ ತುಂಬಾ ಈಸಿ ಇದೆ. ಏನು ಮಿಷಿನ್ಗೆ ಆನ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ಆಗೋಯ್ತು ಅಂತ ಅಂದ್ಕೋಬೋದು. ಸೀರಿಯಸ್ಲಿ ನೋಡೋದಕ್ಕೆ ತುಂಬ ಈಸಿ ಇರುತ್ತೆ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಅಷ್ಟೇ ಗೊತ್ತಾಗೋದು ಯಾವ ರೀತಿ ಇದೆ ಏನು ಅನ್ನೋದನ್ನು. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಏನು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ಇದನ್ನು ತೊಗೊಂಡು 1 ಮಂತ್ ಆಗೇ ಹೋಯಿತು. 1 ಮಂತ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ, ಯಾರು ಏನೋ ಅಂದ್ಕೋಬೇಡಿ. ಯಾಕಂದರೆ ನನಗಷ್ಟು ಇದು ಇರಲಿಲ್ಲ, ಕಲಿಬೇಕು, ಅದು ಮಾಡಬೇಕು, ಇನ್ವೆಸ್ಟ್ ಮಾಡಿದ್ದೀನಿ, ಅದು ಯಾವ ರೀತಿ ಇದನ್ನು ವರ್ಕ್ ಮಾಡೋದು ಏನು ಅನ್ನೋದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಅದಾದಮೇಲೆ ಮಾಡೋಣ ಅಂಥೇಳಿ ಫುಲ್ಲು ಫೋಕಸ್ಸಿಂದ ನಾನು ಆ ಕಡೆ ಮೈಂಡ್ ಕೊಟ್ಟೆ. ಸೊ ಹಾಗಾಗಿ ನನಗೆ ಈ ಒಂದು ಬೇರೆ ಕೆಲಸಗಳಿಗೆ ಇದು ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು. ಯಾಕಂದರೆ ಇದೊಂದೇ ಕೆಲಸ ಅಲ್ಲ ನನಗೆ. ಮನೇಲಿ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನ ಬರೋದ್ರೊಳಗಡೆ ಅವ್ರಿಗೆ ಊಟ ರೆಡಿ ಮಾಡಿ ಅದಾದ ನಂತರ ಇದನ್ನು ಪ್ರಾಕ್ಟೀಸ್ ಮಾಡಿ ಆ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಡೇದು ಏನಾಯಿತು ಏನು ಅನ್ನೋದನ್ನು ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಅದನ್ನು ಕೇಳಿದ್ರೆ. ದೊಡ್ಡದಾಗಿ ಈಗ ಹೇಳ್ತಾ ಇದ್ದೀನಿ, ನನಗೆ ಅಷ್ಟೆಲ್ಲ ತಿಳ್ಕೊಂಡೆ ಹಾಗೆ ಹೀಗೆ ಅಂತ. ಮುಂದೆ ಸೆಕೆಂಡ್ ಪಾರ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಿಜ ನಕ್ಕು ಬೀಳ್ತೀರಾ, ಅಷ್ಟು ಫನ್ನಾಗಿತ್ತು. ಬಟ್ ಅದು ಯಾವುದೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೋದು. ಜಸ್ಟ್ ಹಾಗೆ ಹೇಳಿದ್ರೇ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟೆಲ್ಲ ಒದ್ದಾಡಿದ್ದೀನಿ ಏನು ಅನ್ನೋದನ್ನು. ಸೊ ಹೇಳ್ತಾರಲ್ವ, ಇದೆಷ್ಟು ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. ಏನು ಫಸ್ಟ್ 1ನೇ ಕ್ಲಾಸ್ ಓದಿಲ್ಲ ಅಂದ್ರೂ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ದೊಡ್ಡ ಮಿಷಿನ್ಗೂ ಚಿಕ್ಕ ಮಿಷಿನ್ಗೂ ತುಂಬಾ ಡಿಫ್ರೆಂಟ್ ಇದೆ. ಸೊ ನಾನು ಅಂದ್ಕೊಂಡೆ ಟೈಮಿಂಗ್ಸ್ ಅಷ್ಟೇ ನಾನು ಚೆಕ್ ಮಾಡಿದೆ ದೊಡ್ಡ ಮಿಷಿನ್ಗೂ ಚಿಕ್ಕ ಮಿಷಿನ್ಗೂ. ಅದು ಬಿಟ್ಟರೆ ಫ್ರೇಮ್ ಅನ್ನೋ ಒಂದು ಮೈಂಡ್ ಥಾಟ್ ನನಗೆ ಬಂದೇ ಇಲ್ಲ. ನಿಜವಾಗ್ಲೂ ಬಂದಿದ್ದಿದ್ರೆ ಡೆಫಿನೆಟ್ಲಿ ನಾನು ದೊಡ್ಡ ಮಿಷಿನ್ಗೆ ಹೋಗ್ತಿದ್ದೆ. ಬಟ್ ಇದು ಪ್ರಾಕ್ಟೀಸ್ ಆದರೆ ಇದು ಓಕೆ, ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದಾದರೆ ದೊಡ್ಡ ಮಿಷಿನ್ನೇ ಬೆಟರ್ ಇದೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಏನು ಅನ್ನೋದನ್ನು ಸೆಕೆಂಡ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಆಗಲೇ ಹೇಳ್ದಾಗೆ ಅವ್ರದ್ದೇ ಆದ ಒಂದು ಮೆಥಡಿಂದ ಇಲ್ಲಿ ಮೆಜರ್ನ ಹಾಕ್ಕೊಳ್ತಿದ್ದಾರೆ. ಸೊ ಯಾವ ರೀತಿ ಏನು ಅನ್ನೋದನ್ನು ನೀವು ನೋಡ್ಕೊಂಬನ್ನಿ. ಬಟ್ಟೆ ಅಟ್ಯಾಚ್ ಮಾಡಿ. ಇವಾಗ ಇದು ದೊಡ್ಡದಿದೆ, ಬಟ್ಟೆ ಇಷ್ಟೇ ಇದೆ ಅಂದಾಗ ಕಾರ್ನರ್ಸ್ ಪೀಸ್ಗಳಲ್ಲಿ ನಮಗೆ 1 ಇಂಚ್ ಬಿಡಬೇಕಲ್ವಾ. ನೀವು ಹ್ಯಾಂಡ್ ಎಂಬ್ರಾಯ್ಡರಿ ಮಾಡೋದು ನೋಡಿರ್ತೀರಾ. ಹೌದು, ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರ್ತಾರೆ. ಅಟ್ಯಾಚ್ ಮಾಡ್ಬಿಡಿ. ಅಂದರೆ ಸ್ಟಿಚ್ಗೆ ಅಥವಾ ಈ ಥರ ವರ್ಕ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ. ಅದು ಬಟ್ಟೆ ಶಾರ್ಟೇಜ್ ಇದ್ರೆ ಅದು ಅವ್ರದೇ ಇದು ಪ್ರಾಬ್ಲಮ್. ಅದು ನಾವು ಇವಾಗ 1/2 ಮೀಟರ್ ಬಟ್ಟೆ ಕೊಟ್ಟಿರ್ತಾರೆ, ನಮಗೆ ಬ್ಲೌಸ್ ಇಷ್ಟೇ ಬೇಕು ಅಂದರೆ ಅವ್ರು ಬಟ್ಟೆನ ಕೊಡಲೇಬೇಕು. ಓಕೆ,
ಸೇಮ್ ಇದೆ ಮೇಡಮ್. ಇದರಲ್ಲಿ ಫ್ರಂಟ್ ಮಾತ್ರ ಇದು ಮಾಡ್ಕೊಳ್ಳಿ. ಫ್ರಂಟ್ ನಿಮ್ಮದು 8.5 ಇದೆ. ಆ ಫ್ರಂಟ್ ಒಬ್ಬರು ಈ ಥರ ಕಾರ್ನರ್ ಮಾಡ್ಕೊಳ್ತಾರೆ, ಆಫ್ ಮಾಡ್ತಾರೆ, ಬೋರ್ ಒಟ್ಟಿಗೆ ಮಾಡ್ಕೊಳ್ತಾರೆ. ಸೊ ಇದ್ರಲ್ಲಿ ಆಸ್ ಯೂಶುವಲ್ ಇದರಿಂದ 2.5 ನೀವು 3 ಇಟ್ಕೊಳ್ಳಿ. ಅಲ್ಲಿ ಹೊಲಿತಾರಲ್ಲ ಅವ್ರು ಕಟ್ ಮಾಡ್ಕೊಳ್ಳಿ. ಇದು ಆಫು, ಈ ಕಡೆಗೆ ಆಫ್ ಇದು ಮಾಡ್ಕೊಳ್ಳಿ. ಈ ಕಡೆ ಆಫ್. ಓಕೆ ಓಕೆ. ಜಸ್ಟ್ ಒಂದು ರಫ್ ಆಗಿ ಇದು ಮಾಡ್ಕೊಳ್ಳೋದು. ಓಕೆ. ಈಗ ಜಸ್ಟ್ ನಮಗೆ ಮಿಷಿನ್ ಹಾಕ್ತೀವಲ್ಲ, ಡಿಸೈನ್ ಎಲ್ಲಿ ಬರಬೇಕು ಅಂತ ಅಷ್ಟೇ. ಒಂದ್ಸರಿ ಡಿಸೈನ್ ಆ ಕಡೆ ಈ ಕಡೆ ಬಂದಾಗ ಕಟಿಂಗ್ ಅಲ್ಲಿ ಹೊಲಿಬೇಕಾದ್ರೆ ಬಟ್ಟೆ ಶಾರ್ಟೇಜ್ ಆದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ. ಈಗ ಉಲ್ಟಾ ಮಾರ್ಕ್ ಮಾಡಿದ್ರಾ ಅಥವಾ ಸೀದಾ ಮಾರ್ಕ್ ಮಾಡಿದ್ರಾ? ಉಲ್ಟಾ. ಬಟ್ಟೆ ಮಡ್ಚ್ಕೊಂಡೆ ನಾನು. ಬಟ್ಟೆ ಮಿಡಲ್ ಇಲ್ವಾ? ಅಲ್ಲಲ್ಲ, ಗೊತ್ತಾಯ್ತು. ಇದು ಮಾರ್ಕ್ ಮಾಡಿರೋದು ಉಲ್ಟಾ ಇದೆಯಲ್ಲ? ಬಟ್ಟೆ ಉಲ್ಟಾ ಮಾಡಿ. ಹಾಂ, ಉಲ್ಟದಲ್ಲಿ ಮಾರ್ಕ್ ಮಾಡಿದ್ದೀರಾ. ಇದು ನೀವು ಹೊಳೆಯೋದು ಆಚೆ ಕೊಟ್ಟಿದ್ದೀರಾ ಮೇಡಮ್? ನಾನು ಹೊಲ್ಕೊಳ್ತೀನಿ, ಬಟ್ ಅದು ಲೆಂತ್ ಇದೆ ನೋಡ್ಕೊಂಡು ಇದು ಮಾಡಿ. ನಂಗೆ 10 ಆದರೆ ಮತ್ತೆ ಇವಾಗ ನೀವು ಎಷ್ಟು ಇಟ್ಕೋಬಹುದು? ನನ್ನ ಲೆಂತ್ 10 ಬರುತ್ತೆ, ಫೋಲ್ಡಿಂಗ್ ಒಂದು 11 ಇಂಚು ಮತ್ತೆ ಮೇಲೊಂದು ಟೋಟಲ್ 1 ಇಂಚು. 1 ಇಂಚು ಒಂದು ಇಷ್ಟ ಬಿಡಬೇಕು. ಸೊ ಇಲ್ಲಿ ಅದು ಬಫ್ ಇದೆಯಲ್ಲ ನೋಡು. ಬಫ್ ಇದ್ರೆ ಸ್ವಲ್ಪ ಜಾಸ್ತಿನೇ ಒಂದು ಸೆಕೆಂಡ್. ಇದೇ ಡಿಸೈನ್ ಓಕೆ ಅಲ್ವಾ ನಿಮಗೆ? ಸೊ ನೋಡಿ ಮೇಡಮ್, ಇದು ಮಿಷಿನು. ಇದು ಸೆಟ್ ಆಗಿರೋ ಫ್ರೇಮ್ ಲಾಕ್ ಮಾಡಿದಾಗ ಇದು ಒಳಗಿರೋ ಥರನೇ ಡಿಸೈನ್ ಹಾಕೋದು. ನೋಡಿ ಫಸ್ಟ್ ನಾವೇನು ನೋಡಬೇಕಾದ್ರೆ ನೋಡಿ ಝೂಮಿಂಗ್ ಆಪ್ಷನ್ ಮಾಡೋದು. ಫಸ್ಟು ಡಿಸೈನ್ ಎಷ್ಟಿದೆ ನೋಡಬೇಕು. 1 2 3 4. ಓಕೆ. ಸೊ 4 ಬಾಕ್ಸ್ ಇದೆ. 1.5 ಇಂಚು. ಸೊ ಓಕೆ ಕೊಡ್ತೀನಿ. ಇದ್ರ ಉದ್ದ ಬಂದು ನನಗೆ 10.6 ಇದೆ. ಸೊ ಮಿಷಿನ್ ಏನಪ್ಪ ಮಾಡೋದಂದರೆ, ನಾವು ಮಾರ್ಕ್ ಮಾಡಬೇಕಾದ್ರೆ ಡಿಸೈನ್ನ ಕೌಂಟ್ ತೊಗೊಳ್ಳಿಲ್ಲ, ಅದ್ರಲ್ಲಿ ಡಿಸೈನ್ ತೊಗೊಂಡಿಲ್ಲ. ಬಟ್ ಮಿಷಿನ್ ಏನು ಮಾಡುತ್ತೆ, ಇದೇ ಮಿಷಿನ್ ಎಲ್ಲ ಮಿಷಿನು ಡಿಸೈನ್ನ ಸೇರಿಸಿ ನಮಗೆ ಮಾರ್ಕಿಂಗ್ ತೋರಿಸುತ್ತೆ. ಅಂದರೆ ನಾವು ಮಾರ್ಕ್ ಮಾಡೋದು ಈ ಅಗಲನ, ಬಟ್ ಮಿಷಿನ್ ತೋರಿಸೋದು ಈ ಅಗಲನ. ಓಕೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಈ ಡಿಸೈನ್ ಎಷ್ಟು ಇಂಚ್ ಇದೆ? 1.5 ಇಂಚ್ ಇದೆ. ಸೊ ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು. ಆ 1.5 ಇಂಚಿನ ನಾವು ಚಿಕ್ಕದು ಮಾಡ್ಕೊಳ್ಳೋಕ್ಕಾಗಲ್ಲ. ಮೈನಸ್ ಆಗುತ್ತೆ. ಹಾಂ, ಮೈನಸ್ ಆಗುತ್ತೆ. ಓಕೆ. ಸೊ ಇವಾಗ ಈ 10.6 ಅಲ್ಲಿ 3 ಇಂಚಸ್ ಮೈನಸ್ ಆಗುತ್ತೆ. ಹಾಂ. ಸೊ ಒಂದು ಲೆಕ್ಕ ಹಾಕಿದ್ರೆ 10.6 ಮೈನಸ್ 3 7.6 ಇಂಚಸ್ ಆಗಲಾಗಿದೆ. ಅಂದರೆ ನಿಮ್ಮ ಓಪನ್ ಬ್ರಾಡ್, ಈ ಬ್ರಾಡ್ ಇಲ್ಲಿ ನೋಡಿ. ಇವಾಗ ನನಗೆ ಇಲ್ಲಿ 7.6 ಬಂತಲ್ಲ, ನಾನು ಇದನ್ನು ಇದು ಸೈಜ್ ಅಡ್ಜಸ್ಟ್ಮೆಂಟ್ ಅದು ಮೇಡಮ್. ಕಮ್ಮಿ ಬೇಕಂದರೆ ಮೈನಸ್ ಮಾಡ್ಕೋಬೇಕು, ಅವಾಗ ಚಿಕ್ಕದಾಗುತ್ತೆ. ದೊಡ್ಡದು ಬೇಕಂದಾಗ ಸೈಜ್ ದೊಡ್ಡದು ಮಾಡ್ಕೋಬೇಕು, ಅವಾಗ ದೊಡ್ಡದಾಗುತ್ತೆ. ಇವಾಗ 12 ಪಾಯಿಂಟ್ ಇದಾಯಿತು. ನಿಮಗೆ ಎಷ್ಟು 9 ಬೇಕಲ್ಲ? ಸೊ 12 ಇಂಚಲ್ಲಿ 3 ಲೆಸ್ ಮಾಡಬೇಕು. ಮೈನಸ್ ಓಕೆ, 9 ಇಂಚಸ್ ಬಂದ್ಬಿಡ್ತು. ಸೊ ಫಸ್ಟು ಲೆಫ್ಟ್. ಸೊ ಇದು ಇವು ನೆಕ್ಸ್ಟ್ ಡಿಸೈನ್ಸು ಲೆಫ್ಟ್ ಟು ರೈಟ್ ಅಂತ ಬರುತ್ತೆ. ಸೊ ನೋಡಿ, ಸೊ 9.8 to 4.4. ಸೊ ಇವಾಗ ನಾನು ಇದನ್ನು ವಿಡ್ತು 4.4 ಇದೆ. ಸೊ ಇದು ಹೆಂಗೆ ನೋಡಬೇಕಂದ್ರೆ, ಒಂದು ಡಿಸೈನ್ ತೊಗೊಂಡಿದ ತಕ್ಷಣ ಇಲ್ಲಿ ಓಕೆ ಕೊಡಬೇಕು ನೀವು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಮಿಷಿನಲ್ಲಿ ಡಿಸೈನ್ ಎಷ್ಟು ವಿಡ್ತ್ ಇದೆ
ಮತ್ತು ಎಷ್ಟು ಲೆಂತ್ ಇದೆ ಅಂತ ಮಿಷಿನ್ ತೋರಿಸುತ್ತೆ. ಸೊ ಇದನ್ನು ನಾವು ಲೆಕ್ಕ ಮಾಡ್ಕೋಬೇಕು. ಸೊ ನೋಡಿ ಇವಾಗ 4.4 ನಾನು ಹೇಳಿದ್ದೀನಿ, ಡಿಸೈನ್ ಸೇರಿ ಅಗಲ ತೋರಿಸುತ್ತೆ. ಓಕೆ, ಡಿಸೈನ್ ಸೇರಿ ಅಗಲ ಉದಾನು ಅಷ್ಟೇ ಡಿಸೈನ್ ಸೇರ್ಕೊಂಡು ತೋರಿಸುತ್ತೆ. ಸೊ ಎಕ್ಸಾಕ್ಟ್ ಇದ್ರ ಮೆಷರ್ಮೆಂಟ್ ಬಂದು ಝೂಮ್ ಮಾಡಿ 3 ಬಾಕ್ಸು. ಸೊ ನೀವು ಒಂದು ಡಿಸೈನ್ನ ಹಿಂಗೆ ನೋಡಬೇಕು. 1.2 ಇಂಚಸ್ಸು ಲೆಂತಲ್ಲಿ 1.2 ಮೈನಸ್ ಆಗುತ್ತೆ. ಓಕೆ, ಆವಾಗ 8.67 ಬರುತ್ತೆ. ಅದೇ ಥರ ವಿರ್ತಲ್ಲಿ 1.1 ಮೈನಸ್ ಆಗುತ್ತೆ, 2.9 ಬರುತ್ತೆ. 3 ಅಂದರೆ 3 ಬರುತ್ತೆ. 3.4 ಬರುತ್ತೆ. ಇವಾಗ ನಮಗೆ ಒಬ್ಬೊಬ್ರು ಏನು ಮಾಡ್ತಾರೆ, ಇದು 3 ಇಂಚ್ ಇಡಲ್ಲ, 2.5 ಇಡ್ತಾರೆ. ಆವಾಗ ಉದ್ದನೂ ಅಷ್ಟೇ ಜಾಸ್ತಿ ಇಡ್ತಾರೆ. ಈ ಮೆಷರ್ಮೆಂಟ್ ಏನು ಮಾಡ್ತೀನಿ, ನಾನು ಸ್ವಲ್ಪ ಫಸ್ಟು ವಿರ್ತನ್ನ ಕಮ್ಮಿ ಮಾಡ್ಕೊಳ್ತೀನಿ. ಇವಾಗ 4.1 ಆಯಿತು. 2.7 ಆಯಿತು, ಸಾರಿ 2.9 ಆಯಿತು. ನನ್ನ ಟೋಟಲ್ ಈ ಫ್ರೇಮು ನೀವು ಯಾವ ಡೈರೆಕ್ಷನ್ ಕೊಟ್ಟರು ಇದು ನಿಮ್ಗೆ ರೈಟಿಗೆ ಬರಬೇಕು ಈ ಲಾಕ್. ಓಕೆ, ಸೊ ಇನ್ ಕೇಸ್ ಲೆಫ್ಟಿಗೆ ಇಟ್ಕೊಂಡ್ರೆ ನಾವು ಮಿಷಿನಲ್ಲಿ ಲಾಕ್ ಮಾಡೋದು ರೈಟಲ್ಲಿ ಲಾಕ್ ಮಾಡ್ತೀವಿ, ಆವಾಗ ಉಲ್ಟಾ ಆಗುತ್ತೆ. ಓಕೆ, ಸೊ ಯಾವಾಗ ನೀವು ಇದನ್ನು ರೈಟಿಗೆ ಇರುತ್ತೆ ರೈಟಿಗೆನೆ. ಸೊ ನೆಕ್ಸ್ಟು ಇದನ್ನು ಓಪನ್ ಮಾಡಿ, ಇದು ಲಾಕ್ ಓಪನ್ ಮಾಡಿ. ಬಟ್ಟೆ ಹಾಕೋಕ್ಕೆ ಮುಂಚೆ ಇಲ್ಲಿ ನೋಡಿ, ಆಫ್ ಮಾತ್ರ ಎರಡನ್ನು ಆಫ್ ಮಾಡಿಕೊಂಡು ಈ ಸ್ಕ್ರೂ ಟೈಟ್ ಮಾಡ್ಕೋಬೇಕು. ಓಕೆ, ಇದೇನಕ್ಕೆ ಅಂದರೆ ಬಟ್ಟೆ ಟೈಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇನಾದ್ರು ಲೂಸ್ ಇದ್ರೆ ಬಟ್ಟೆನು ಫ್ರೇಮ್ಗೆ ಲೂಸ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ, ಅದು ಯಾವಾಗ ಮಾಡಬೇಕು? ನೀವು ಎವ್ರಿ ಟೈಮ್ ಚೆಕ್ ಮಾಡ್ತಾ ಇರಬೇಕು. ನೀವು ಬಟ್ಟೆ ಸ್ಟಿಚ್ ಮಾಡ್ತೀರಂದಾಗ ಒಂದು ಟೈಮ್ ಈ ಸ್ಕ್ರೂ ಟೈಟ್ ಇದೆಯಾ ಲೂಸ್ ಇದೆಯಾ ನೋಡಿ. ಓಕೆ, ಸೊ ಇಷ್ಟೇ ಟೈಟ್ ಮಾಡೋದು. ಇದು ತಿರ್ಗ್ಸೋಕ್ಕಾಗಿಲ್ಲ ಅಂದರೆ ಟೈಟ್ ಆಗಿದೆ ಅಂತ, ತಿರ್ಗಿಸಿದ್ರೆ ಲೂಸ್ ಆಗಿದೆ ಅಂತ ನೋಡಿ. ಓಪನ್ ಮಾಡಿಕೊಂಡೆ. ಸೊ 1 ಮೀಟರ್ ಬ್ಲೌಸ್ಗೆ 1 ಮೀಟರ್ ಕ್ಯಾನ್ವಾಸ್ ಇಟ್ಕೊಳ್ಬೇಕು. ಸ್ಲೀವು ಫ್ರಂಟ್ ಎಲ್ಲ ಬೇಕಲ್ಲ, ಮಾಡ್ಕೊಡ್ತಾರೆ. ಸೊ ನೋಡಿ ಅದು ಸಿ ಟೈಪಲ್ಲಿ ಇದೆ, ಸಿ ಲೆಫ್ಟಲ್ಲಿ ತಿರ್ಕೊಂಡಿದೆ. ಸೊ ನೀವು ಇಲ್ಲೂ ಬಟ್ಟೆನ ಹಂಗೆ ಹಾಕಬೇಕು. ಇದೆಲ್ಲ ಒಂದು ಫ್ರಂಟು. ಯಾಕಂದ್ರೆ ಸ್ಟಿಚ್ ಆದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ ಇದು ಎಲ್ಲು, ಇದು ಆರ್ ರೈಟಿಗೆ ಬರಬೇಕು, ಎಲ್ ಲೆಫ್ಟಿಗೆ ಬರಬೇಕು, ಇಲ್ಲಾಂದರೆ ಫ್ರೇಮ್ ಕೂತ್ಕೊಳ್ಳಲ್ಲ. ಲೆಫ್ಟ್ ರೈಟು. ಓಕೆ, ಅದು ಇವಾಗ ಇಲ್ಲಿ ವರ್ಕ್ ಆದ್ಮೇಲೆ ಮತ್ತೆ ಅದನ್ನ ಫ್ರೇಮ್ ತೆಗೆದು ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ಇದು ಮಿಡಲ್, ಇದರಲ್ಲಿ ಇದು ಮಿಡಲ್, ಸ್ಟ್ರೈಟ್ ಹಾಕಿದ್ರೆ ಇದು ಮಿಡಲ್, ಇದರ ಕೂರಿಸಿದಾಗ ಇದು ಮಿಡಲ್. ಓಕೆ, ಇದನ್ನ ಮಿಡಲ್ ಕೂತ್ಕೊಂಡಿದ್ದೀನಿ. ಸೊ ಫ್ರೇಮ್ ಲಾಕ್ ಮಾಡಿಕೊಂಡೆ. ಫಸ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಇದೆ, ಫಸ್ಟ್ ಲಾಕ್ ಮಾಡ್ಕೋಬೇಕು. ಸೊ ಬಟ್ಟೆ ನಮಗೆ ರಿಂಕಲ್ಸ್ ಎಲ್ಲ ಇದೆಯಲ್ವಾ, ನಿಧಾನಕ್ಕೆ ಟೈಟ್ ಮಾಡ್ಕೊಳ್ತೀನಿ. ಟೈಟ್ ಮಾಡ್ಕೊಳ್ತೀನಿ. ಸಾಕು, ಇಷ್ಟು ಟೈಟ್ ಆದಮೇಲೆ ಇದನ್ನು ಸೆಕೆಂಡ್ ಲಾಕ್ ಮಾಡಬೇಕು. ಇದು ಸ್ವಲ್ಪ ಟೈಟ್ ಇರುತ್ತೆ, ನಿಮಗೆ ಪ್ರೆಸ್ ಮಾಡಬೇಕು, ಏನಾಗಲ್ಲ. ನೀವೇನೇ ಟೈಟ್ ಹಾಕಿದ್ರು ಮಿಷಿನ್ ಪರ್ ಮಿನಿಟ್ಗೆ 600 ಸ್ಟಿಚಸ್ ಹೊಡೆಯುತ್ತೆ. ಆ ಸ್ಪೀಡ್ ಓಡ್ತಾ ಇರಬೇಕಾದ್ರೆ ಬಟ್ಟೆ ಯಾವುದೇ ಕಾರಣಕ್ಕೂ ಜರ್ಕೋಬಾರ್ದು. ಅದಕ್ಕೆ ಈ ಕ್ಲಿಪ್ಸ್ನ ಹಾಕಬೇಕು. ನೋಡಿ ಜಸ್ಟ್ ಇಷ್ಟೇ ನನಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ಬಿಡುತ್ತೆ. ಇದು ಎಕ್ಸ್ಟ್ರಾ ಒಂದು ಸ್ಪೇರು. ಇನ್ ಕೇಸ್ ಅದೇನಾದರೂ ಕಳೆದೋದ್ರೆ ಸಿಗುತ್ತಲ್ಲ ಎಕ್ಸ್ಟ್ರಾ 400 ಆಗುತ್ತೆ ಒಂದು. ಹಾಂ, ಹುಷಾರಾಗಿ ಅಂದರೆ ಇದು ಅಗಲ
ಅಗ್ಲ ಉದ್ದ 11.5ಗೆ ಸೆಟ್ ಮಾಡಿದ್ದೀವಿ. ಹೌದು. ಆಮೇಲೆ 6 ಕಲರ್ಸು. ಇದನ್ನ ಸ್ಟಿಚ್ ಮಾಡೋಕ್ಕೆ 40 ಮಿನಿಟ್ಸು. ಇದು SPM ಅಂದರೆ ಪರ್ ಮಿನಿಟ್ ಸ್ಟಿಚ್ ಪರ್ ಮಿನಿಟ್. ಹೋಗುತ್ತೆ. ಓಕೆ. ಮತ್ತೆ ಈ ಫ್ಲವರ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಏನು ಕಲರ್ ಬರುತ್ತೆ, ಸೊ ಇದಕ್ಕೆ ನಾವು ಗೋಲ್ಡ್ ಕೊಡ್ತಾ ಇದ್ದೀವಿ. ಮತ್ತೆ ಇಲ್ಲ ಪರವಾಗಿಲ್ಲ. ಇವಾಗ ಇದರಲ್ಲಿ ನಮ್ಗೆ ಯಾವ್ದು ಬೇಕು ಅಂತ ಇವಾಗ ನೆಕ್ಸ್ಟ್ ಇವಾಗ ಫ್ರೇಮ್ ಸೆಲೆಕ್ಟ್ ಆಯ್ತಲ್ಲ, ನೆಕ್ಸ್ಟ್ ನಮಗೆ ಡಿಸೈನ್ ಬೇಕು. ಡಿಸೈನ್ ಫೋಲ್ಡರ್ ಆ್ಯಂಡ್ ಇಲ್ಲಿ ಇದೆ, ಹೌದು, ಇಲ್ಲಿ ಹೋಗಬೇಕು. ದೆನ್ ನೆಕ್ಸ್ಟ್ ಯಾವುದೋ ಎಷ್ಟು ನೇಮ್ ಇದೆ, ಏನು ಕಟ್ಟೋರ್ ಡಿಸೈನ್ ಕಟ್ಟಾಕ. ಅದರಲ್ಲಿ 782 ಏಂಜಲ್ 782. ಓಕೆ. ದೆನ್ ನೆಕ್ಸ್ಟ್ ಫ್ಲವರ್ ಇದರಲ್ಲಿ ಯಾವ ಥರ ಬೇಕು ಅಂತ ಅಲ್ವಾ? ಹೌದು, ಬುತಾಸ್ ಬೇಕು ಅಂದರೆ ಇದು ಬೇಡ ನಮಗೆ, ಬೇಡ. ಬ್ಯಾಕ್ ಹೋಗೋದು, ಇಲ್ಲಿ ಪೇಜ್ 4 ಇದೆ ನೋಡಿ, ಹಾಂ, ಇದು ಮೇಲೆ ಪ್ಯಾಚು. ಇವಾಗ ಬೇಕಾಗಿರೋದು ಹೌದು. ಓಕೆ, ಇದಾಯಿತು. ನಾನು ಈ ಫ್ರೇಮ್ನ ಇಲ್ಲಿ ನಾವು ನಮ್ಮ ಮೆಸರ್ನ ನಾನು ಇದು ಮಾಡಿದ್ನಲ್ಲ, ಅದೊಂದು ನನಗೆ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಇದೆ ನಿಮಗೆ ಇದರಲ್ಲಿ? ಇವಾಗ 7.9 ಇದೆ ಅಲ್ವಾ, ಅದನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದು? ಇದು ನೀವು ಸೆಲೆಕ್ಟ್ ಮಾಡಿಲ್ಲ, ಇದು ಫ್ರೇಮ್ ಸೈಜ್ ತೋರಿಸ್ತಾ ಇರೋದು. ಓಕೆ, ಇದು ನೀವು ಸೆಲೆಕ್ಟ್ ಮಾಡೋ ಫ್ರೇಮ್ ಸೈಜು. ಈ ಡಿಸೈನ್ ಸೈಜ್ ನೋಡೋಕ್ಕೆ ಇಲ್ಲಿ ಓಕೆ ಕೊಡಬೇಕು ನೀವು. ಓಕೆ ಕೊಡಿ. ಸೊ ನೋಡಿ, ನೀವು ಡಿಸೈನ್ ಸೈಜ್ ಇನ್ನೂ ಸೆಟ್ ಮಾಡಿಲ್ಲ. ಇದು ನಾನು ಅಂದರೆ ಡಿಸೈನರ್ ಕ್ರಿಯೇಟ್ ಮಾಡಬೇಕಾದ್ರೆ ಇದ್ರ ವಿಡ್ತು ಇಷ್ಟೇ ಇರಬೇಕು, ಲೆಂತ್ ಇಷ್ಟೇ ಇರಬೇಕು ಅಂತ ಆಲ್ರೆಡಿ ಅವ್ರು ಕ್ರಿಯೇಟ್ ಮಾಡಿರೋದು. ನಮಗೆ ಬೇಕಾಗಿರೋದನ್ನ ಇವಾಗ ಹೌದು, ನಾವು ಎಡಿಟ್ ಮಾಡ್ಕೊಬೇಕು. ನೋಡಿ, ಇದ್ರ ಅಗಲ ಬಂದು 5 ಇಂಚು, ಹೌದು, ಉದ್ದ ಬಂದು 10.6. ಇದರಲ್ಲಿ ಡಿಸೈನ್ ಮೈನಸ್ ಆಗುತ್ತೆ, ಡಿಸೈನ್ ಹೋಗುತ್ತೆ. ಯಾಕಂದರೆ ಈ ಮಾರ್ಕಿಂಗ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ. ಸೊ ಇವಾಗ ನೀವು ಡಿಸೈನ್ ಎಷ್ಟಿದೆ ನೋಡಬೇಕು. ಓಕೆ, ಅದೇ ಹಾಗಲೇ ನೋಡ್ತೀರಲ್ಲ ನೋಡಿ, ಎಲ್ಲಾರು ಓಕೆ ಕೊಡಿ ಮೇಡಮ್. ಇಲ್ಲಿ ಬ್ಯಾಕ್ ಹೋಗಿ ಮೇಡಮ್. ನೋಡಿ ಮೇಡಮ್, ಇವಾಗ ಡಿಸೈನ್ ಫುಲ್ ಲಾಸ್ಟ್ ಹಾಕೊಳ್ಳೋದು ಹೇಗೆ? ಇದನ್ನು ಕ್ಲಿಕ್ ಮಾಡಿ, ಫಸ್ಟ್ ಫ್ಲವರ್ ಕ್ಲಿಕ್ ಮಾಡಿ, ಆ ಕಡೆ ಝೂಮ್ ಆಯಿತು. ಹಂಗೆ ಸ್ಕ್ರೋಲ್ ಮಾಡಿ, ಕೈ ಇಟ್ಕೊಳ್ಳಿ. 1 2 3 4 5. ಸೊ 5 ಬಾಕ್ಸ್ ಇದೆ ನೋಡಿ. ಇದೆ ಇವಾಗ ಈ 5 ಬಾಕ್ಸ್ಗೆ ಹಿಂಗೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಬೆಂಡ್ ಆಗಿ ಆ 5 ಬಾಕ್ಸಲ್ಲೇ ಹೋಗುತ್ತೆ. ಹಿಂಗೆ ಬೆಂಡ್ ಆಗಿ ತಿರ್ಗಾ ಈ 5 ಬಾಕ್ಸ್ಗೆ ಎಂಡ್ ಆಗುತ್ತೆ. ಇಲ್ಲಿ ಇಲ್ಲಿ ಸ್ಟಾರ್ಟ್ ಆದರೆ ಹಿಂಗೆ ಬೆಂಡ್ ಆಗಿ ಹಿಂಗೆ ಬಂದು ಯು ಅಲ್ವಾ, ಇದು ಯು ಥರ ಬೆಂಡ್ ಆಗುತ್ತೆ. ನಾವು ಬಾಕ್ಸ್ ಮಾಡಿದ್ವಿ, ಬಟ್ ನಮಗೆ ಯು ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಇದು ಎಷ್ಟಿದೆ? ಇದು 5 ಬಾಕ್ಸಸ್. ನೋಡಿ ಮೇಡಮ್, ಈಗ ಅದು ಇಂಚಸಲ್ಲಿ ಗೊತ್ತಾಗಬೇಕಂದ್ರೆ ಈ ಟೇಪ್ ತಗೊಳ್ಳಿ. ಟೇಪ್ ತಗೊಂಡು ಆ 5 ಬಾಕ್ಸ್ ಎಷ್ಟಿದೆ ಈ ಥರ ಟೇಪ್ ಇಡಿ. 2 ಇಂಚ್ ಮೇಡಮ್. ಓಕೆ ಕೊಡಿ ಡಿಸೈನ್ ಬರುತ್ತೆ. ಹೌದು ಮೇಡಮ್. 5 ಅಲ್ಲಿ ಇಲ್ಲಿಂದ ಎಲ್ಲಿಗೆ ಅಲ್ವಾ, 5 ಅಲ್ಲಿ ಈ 2 ಇಂಚ್ನ ಮೈನಸ್ ಮಾಡಿ. 5 2 ಇಂಚಸ್ ಇದು ಮಾಡಿ 3 ಅಂದರೆ ಇಲ್ಲಿಂದ ಎಲ್ಲಿಗೆ ನಮಗೆ 3 ಇಂಚಸ್ ಬರುತ್ತೆ. ಓಕೆ, ಇವಾಗ ಅಗಲ ಇದೆ ಅಲ್ವಾ, ಅಗಲದಲ್ಲಿ ಇದು 2 ಇಂಚು, ಇದು 2 ಇಂಚು, ಎರಡು ಕಡೆ ಇದೆ. ಎರಡು ಕಡೆನೂ 2 ಇಂಚ್ ಮೈನಸ್ 4 ಇಂಚ್ ಇದು ಮಾಡಿದ್ರೆ 6 ಬರುತ್ತೆ. ಇನ್ನರ್ ಅಂದರೆ 10.6 ಬರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಿತ್ತು? ಅಲ್ಲಿ ನಮಗೆ 9 ಬೇಕಿತ್ತು ನಿಮಗೆ. ನಿಮ್ಗೆ ನೋಡಿದ 9 ಬೇಕಿತ್ತು. ತಗೊಳ್ಳಿ, ಬ್ಲೌಸ್ 10 ಮಾಡಿ. ಓಕೆ ಕೊಡಿ ಮ್ಯಾಮ್. ಓಕೆ, ಅಲ್ಲ ಅದು 10 ಅಂತ ಯಾವ ಥರ ಇದನ್ನು ತಗೊಂಡ್ರೆ? ಇದನ್ನು ನೀವು ಇಲ್ಲಿ ನೋಡಬೇಕು. ನಾನು 10 ಜಾಸ್ತಿ ಮಾಡಿದ್ದೀನಿ, ಸೊ 11.7 ಆಗಿದೆ. ಸೊ ನನಗೆ ಇನ್ನೂ ಜಾಸ್ತಿ ಬೇಕಲ್ವಾ, ತಿರ್ಗಾ ಬ್ಯಾಕ್ ಹೋಗಿ. ಇದರಲ್ಲ ಹೌದು, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. 4th ಆಪ್ಷನ್ ನೋಡಿ, 1 2 3 4. ಓಕೆ, ಝೂಮ್ ಇನ್ನೆಷ್ಟು? ಇನ್ನೊಂದು 8 ಜಾಸ್ತಿ ಮಾಡಿ. ಓಕೆ ಓಕೆ, 12.5. ಇನ್ನೂ ಎಕ್ಸ್ಟ್ರಾ ಬೇಕು ಅಲ್ವಾ? ಹಾಂ ಹೌದು. ಓಕೆ ಮ್ಯಾಮ್, 12.8 ಆಯಿತು. ಓಕೆ, ಈ ಲೆಂತ್ ಇದು
ಮತ್ತೆ ಇದನ್ನು ಬೇಕಾಗಬೇಕು. ಓಕೆ ಹಾಂ ಇವಾಗ ಸೆಟ್ ಆಗಿದೆ. ಇದು ನಿಮ್ಮ ಬ್ಲೌಸ್ ಇದು ಏನಕ್ಕೆ ಅಂದರೆ ಮೊದಲು ಏನು ಡಿಸೈನ್ ಬರುತ್ತೆ ಅಂತ. ಸೊ ಮೊದಲು ನಿಮಗೆ ಲೀವ್ಸ್ ಡಿಸೈನ್ ಬರುತ್ತೆ. ಈ ಪ್ಲಸ್ ಕ್ಲಿಕ್ ಮಾಡಿ. ಇದು ಎಲ್ಲಿಂದ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಅಂತ. ಡಿಸೈನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ನಮಗೆ ಇಲ್ಲಿ ಬೇಕು. ಓಕೆ ಹಾಂ ಥರ್ಡ್ ಆಪ್ಷನ್. ಹಾಂ ಅದಲ್ಲ, ಇದು ಥರ್ಡ್ ಆಪ್ಷನ್. ಸ್ವಲ್ಪ ಲೆಫ್ಟಿಗೆ ಮೂವ್ ಮಾಡಿ, ಅಂದರೆ ಈ ಕಡೆ ಲಾಂಗ್ ಪ್ರೆಸ್ ಮಾಡಿ. ಪ್ರೆಸ್ ಲಾಂಗ್ ಪ್ರೆಸ್. ಸಾಕಲ್ಲ ಸ್ವಲ್ಪ ಮಾಡಿ. ಹೋಗಿ ಇದನ್ನು ಹಾಂ ಓಕೆ ಮೇಡಮ್. ಸೊ ಇವಾಗ ಈ ಬಾಕ್ಸ್ ಆಪ್ಷನ್ ನೀವು ಕ್ಲಿಕ್ ಮಾಡಿ. ಸೊ ಇದು ಏನಕ್ಕೆ ಅಂದರೆ ಇನ್ ಕೇಸ್ ನೀವೇನಾದ್ರು ಕರೆಕ್ಟ್ ಮಾರ್ಕಿಂಗ್ ಹಾಕಿದರೆ ನಿಮ್ಮ ಮಾರ್ಕಿಂಗಲ್ಲಿ ಬರುತ್ತಾ ಇಲ್ವಾ ನೋಡೋಕ್ಕೆ. ಸೊ ನಿಮ್ಮ ಮಾರ್ಕಿಂಗಿಂದ ಅವರು ಆಚೆ ಬರ್ತೈತೆ. ಇನ್ನೊಂದ್ಸರಿ ಮಾಡ್ತೀರಾ? ಇಲ್ಲ, ಇನ್ನೊಂದ್ಸರಿ ಮಾಡ್ತೀನಿ, ಟ್ರೈ ಮಾಡಿ. ಇಂಟು ಕೊಡೋಣ. ನೀವು ಸ್ಟಾರ್ಟ್ ಮಾಡೋದು ಮುಂಚೆ ಇಂಟು ಕೊಟ್ಕೊಡ್ಬೇಕು. ಇದು ಅರ್ಥ ಆಯ್ತಲ್ಲ ನಿಮಗೆ? ಹಾಂ, ಇವಾಗ ಥ್ರೆಡು ಬೋರ್ಡ್ ಹಾಕ್ಬೋಣ. ವರ್ಕ್ಶಾಪ್. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ಯಾವ ರೀತಿ ವರ್ಕ್ ಸ್ಟಾರ್ಟ್ ಆಯಿತು ಏನು ಅನ್ನೋದನ್ನು. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ಸಹ, ಯಾವ ರೀತಿ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.